ತಕ್ಷಣ ಇಲ್ಲ ಉತ್ತರ ಕರ್ನಾಟಕದ ಹಾಗೆಲ್ಲ ಮಾಡ್ತಾ ತಡದ ನಾವು ಮಾತಾಡಿದ್ರಿ ನಮ್ಮ ಭಾಷೆ ಇದು ತಪ್ಪು ಎತ್ಕೊಳ್ಬೇಕು ಅಂತೇಳಿ ತಮ್ಮದ ಮಾತು ಪ್ರತಿಪಾದನೆ ಮಾಡ್ಕೊಳ್ತಾರೆ ವಿನಃ ಅದು ಹೌದಪ್ಪ ಅನ್ನಬಾರ್ದಾಗಿತ್ತು ಅನ್ನೋದು ಮಾತು ಅವರಿಂದ ಬರೋದಿಲ್ಲ ಅಂತ. ಸಹಜದೇವದಪ್ಪ ಉಳಿದ ಲಿಂಗಾಯತ್ ಮಠಾಧೀಶರು ಕೇಳ್ತಾ ಇದ್ದಾರೆ, ನಾವು ಹಂಗಾದ್ರೆ ಹುಳೆ ಮಗಳೇನಪ್ಪ, ನಾವು ನಮ್ಗೆ ಅವು ಅಪ್ಪ ಇಲ್ಲೋ ನಮ್ಮ ತಾಯಿನ ಬಿದ್ದು ದೇವಸ್ಥಾನ ಮಾಡ್ಬೇಕಾ, ನಾವು ಮೆಟ್ಲು ಹೊಡಿಸ್ಕೊಳ್ಬೇಕಾ ಅನ್ನುವಂಥ ಮಾತುಗಳು ಕೇಳ್ತಾ ಇದ್ದಾರೆ. ಸರಿ ಅದು ಅವರಲ್ಲಿ ಪ್ರಾಮಾಣಿಕ ಸಾಕಷ್ಟು ಜನ ಇದ್ದಾರೆ. ಲಿಂಗಾಯತ ಸ್ವಾಮೀಜಿಗಳೆಲ್ಲ ಅವರು ಪೂಜೆ ಪುರಸ್ಕಾರ ಮಾಡ್ತಿದ್ದಾರೆ. ಎಲ್ಲೇ ಒಬ್ಬರು ಮಾಂಸ ತಿಂದು ಮತ್ತೇನು ಮಾಡಿದ್ರು ಎಲ್ಲರೂ ಇಡೀ ಲಿಂಗಾಯತ ಸ್ವಾಮಿಗಳ ಮಠಾಧೀಶರೆಲ್ಲ ಕೆಟ್ಟವರ ಇಲ್ಲಂತಲ್ಲ, ಎಲ್ಲ ಕಡೆ ಇದ್ದಾರೆ ಅವರು, ಎಲ್ಲ ಕಡೆ ಇದ್ದಾರೆ, ಎಲ್ಲ ಯಾವುದೇ ಧರ್ಮದಲ್ಲಿರಲಿ ಅವರು ಇದ್ದಾರೆ. ಅದರಲ್ಲೂ ಮತ್ತು ಅವ್ರು ಸಹಜವಾಗಿ ಕೊಟ್ಟಂಥ ಉತ್ತರ ನೋಡ್ತಾ ಬಂದಾಗ ಇಸ್ಲಾಂ ಧರ್ಮದ ವಿರೋಧಿ ಭಾವನೆಗೊಳಿಸೋದ್ರಲ್ಲಿ ವ್ಯಕ್ತ ಆಗ್ತಾ ಬಂದು ಅನ್ನೋದು ನಾವು ಮರಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ಒಟ್ಟಾರೆಯಾಗಿ ಹಿಂದುತ್ವವನ್ನು RSSನ್ನು ಇನ್ನುಳಿದನ್ನು ಅವರು ಪಾಲಿಸ್ಕೊಂಡು ಪೊಲೀಸ್ಗಳು ಬರೋದನ್ನು ನಾವು ಗಮನಿಸ್ಬೇಕಾಗಿದೆ. ಇದನ್ನೇ MP ಪಾಟೀಲ್ ಕೇಳ್ತಾರೆ, ಅವರಿಗೆ ಪ್ರಶ್ನೆ ಮಾಡ್ತಾರೆ, ಅಲ್ಲರಿ ಇವತ್ತಿನ ಅವರಿಗೆಲ್ಲ ಒಂದು ಅಪಶಬ್ದ ಮಾತಾಡಿದರು, ಆ ಅಪಶಬ್ದವನ್ನು ಮೋಹನ್ ಭಾಗವತ್ ಅವ್ರಿಗೆ ಮಾತಾಡ್ತಾರೆ, ಇವರು RSS ಹೆಡ್ಗೆ ಮಾತಾಡ್ತಾರ, ಅಥವಾ ಅದ ಹೆಡಗೆವಾರ ಅವ್ರಿಗೆ ಮಾತಾಡ್ತಾರೆ, ಗುರುಜಿಯವ್ರಿಗೆ ಮಾತಾಡ್ತಾರೆ ಇದರ ಶಬ್ದ ಅಂತ ಕೇಳ್ತಾಯಿದ್ರು. ಅದು ಕೇಳೋದು ಅದು ತಪ್ಪು ಸಣ್ಣ ಬೇರೆ ಮಾತು, ಆದರೆ ಅದು ಆ ರೀತಿ ಮಾತಾಡ್ತಾರೆ ಇವರು. ಹೌದು, ಉತ್ತರ ಕನ್ನಡ ಭಾಷೆಪ್ಪ ಅಂತ ಸಹಜ ಮಾತಾಡ್ಲಿಕ್ಕೆ ಆಗ್ತದನ, ಒಂದು ಮಾತಾಡೋರಿಗೆ ಗೊತ್ತಾಗ್ತದೆ ಯಾವ ರೀತಿಯಾಗಿ ಬುಗಿಲಾಡ್ತದೆ ಬೆಂಕಿ ಅಂತೇಳಿ, ಸಹಜದ. ಅದಕ್ಕೆ ಕನಕಶ್ರೀಯವರು ಅವ್ರು ಬ್ಯಾನ್ ಹಾಕೋದಂತ ಯಾವುದೇ ಉತ್ತರ ಅಲ್ಲದು. ಅದು ತಪ್ಪು ಮಾಡಿದ್ರೆ ಬ್ಯಾನ್ ಹಾಕೋದು ಮತ್ತೇನು ಮಾಡೋದಲ್ಲ. ಅದು